ನಮಸ್ತೆ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರಂಭದಲ್ಲಿ ನೀವು ನೋಡಿದ್ರಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಒಂದಷ್ಟು ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು. ಅದರಲ್ಲೂ ಸಿದ್ದರಾಮಯ್ಯನವರನ್ನ ಬಿಡಿ, ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಒಂದ್ ರೀತಿ ಡಿ ಕೆ ವರ್ಸಸ್ HDK ಅನ್ನೋ ರೀತಿಯಲ್ಲೇ ರಾಜ್ಯದಲ್ಲಿ ಒಂದಷ್ಟು ವಾತಾವರಣ ಕಾಣಿಸ್ತಾ ಇತ್ತು. ಆ ಮಟ್ಟಕ್ಕೆ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು, ಕಟುವಾಗಿ ಟೀಕೆ ಮಾಡ್ತಾ ಇದ್ರು. ಆದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದಲ್ವಾ, ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಅದರಲ್ಲೂ ಈ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡೋದಿರ್ಲಿ, ಮಾಧ್ಯಮಗಳ ಮುಂದೆ ಕಾಣಿಸೋದು ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬಹುದು. ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಕುತೂಹಲದ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಅದೇನಂದ್ರೆ JDS ನಾಯಕ ಹಾಗೆ ಮಾಜಿ ಮುಖ್ಯಮಂತ್ರಿ ಹಾಗೆ ಕೇಂದ್ರ ಸಚಿವರಾಗಿರೋ HD ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ. ಸೊ ಇದಕ್ಕೆ ಏನೇನ್ ಕಾರಣಗಳು, ಯಾವ ರೀತಿ ಲೆಕ್ಕಾಚಾರಗಳು, ಆ ರಾಜಕೀಯದ ದೊಡ್ಡ ಲೆಕ್ಕ ಯಾವ ರೀತಿಯಾಗಿದೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀವಿ, ಹೇಳ್ತಾ ಇದೀವಿ. ಸೊ ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಕುಮಾರಸ್ವಾಮಿ ಅವರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅದಕ್ಕೊಂದಷ್ಟು ಕಾರಣಗಳನ್ನ ಕೊಡೋದಾದ್ರೆ, ಫಸ್ಟ್ ರೀಸನ್ ಏನಪ್ಪಾ ಅಂದ್ರೆ JDS ಈಗ BJP ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ. ಸೊ ಮೈತ್ರಿಯಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಗೆಳೆಯರ ಜೊತೆ ಒಗ್ಗಟ್ಟಿನಿಂದ ಇರಲೇಬೇಕು. ಸೊ ಹೆಚ್ಚು ವಿವಾದ ಆಗಿರ್ಬಹುದು, ಹೆಚ್ಚು ಗಲಾಟೆ ಮೈತ್ರಿಗೆ ಅಪಾಯ ಅಂತಾನೆ ಹೇಳ್ಬಹುದು. ಅದಕ್ಕಾಗೇನೆ ಕುಮಾರಸ್ವಾಮಿ ಅವರು ಸ್ವಲ್ಪ ತಾಳ್ಮೆ ತೋರಿಸ್ತಿದ್ದಾರೆ ಅನ್ನೋದು. ಇನ್ನೊಂದು ರೀಸನ್ ಪಕ್ಷದ ಸಂಘಟನೆ ಅಂತ. JDS ಮತ್ತೆ ಸ್ಟ್ರಾಂಗ್ ಆಗ್ಬೇಕಾಗಿದೆ. ಕಾರ್ಯಕರ್ತರನ್ನ ಒಗ್ಗೂಡಿಸಿ ಮುಂದಿನ ಚುನಾವಣೆಗೆ ಈಗಲೇ ಪ್ರಿಪೇರ್ ಮಾಡೋದು, ಅಂದ್ರೆ ಹೊರಗಿನ ಶಬ್ದ ಕಮ್ಮಿ ಮಾಡಿ ಒಳಗಿನ ಬಲ ಹೆಚ್ಚಿಸೋ ಪದ್ಧತಿ ಅಂತ ಹೇಳ್ಬೋದು. ಇನ್ನು ಕುಟುಂಬ ರಾಜಕೀಯ ಅನ್ನೋದು, ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತೆ ರಾಜಕೀಯಕ್ಕೆ ಬರುವಂತಹ ಸಾಧ್ಯತೆ ಅಂತೂ ಇದ್ದೇ ಇದೆ. ಈ ಹಂತದಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಕುಟುಂಬದ ರಾಜಕೀಯಕ್ಕೆ ಪ್ರಾಬ್ಲಮ್ ಆಗದ ರೀತಿಯಲ್ಲಿ ಸೇಫ್ ಗೇಮ್ ಆಟ ಇದು ಅಂತಾನು ಹೇಳ್ಬಹುದು. ಇನ್ನೊಂದು ರೀಸನ್ ಅಂದ್ರೆ ಕಾಂಗ್ರೆಸ್ ಆಡಳಿತದ ಮೇಲೆ ಕಣ್ಣಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗೆ ಜನರಿಗೆ ಯಾವ ವಿಷಯಗಳು ಅಸಹ್ಯವಾಗ್ತಾ ಇದೆ, ಸರ್ಕಾರ ಎಲ್ಲೆಲ್ಲಿ ಎಡವ್ತಾ ಇದೆ, ತಪ್ಪು ಮಾಡ್ಕೊಳ್ತಾ ಇದೆ, ವಿವಾದವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದೆ, ಇದೆಲ್ಲವನ್ನ ಸೂಕ್ಷ್ಮವಾಗಿ ನೋಟ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಸರಿಯಾದ ಹೊತ್ತಲ್ಲಿ ಬಿರುಗಾಳಿ ಎಬ್ಬಿಸೋ ತಂತ್ರಗಾರಿಕೆ ಇದು ಅಂತಾನು ಹೇಳ್ಬಹುದು. ಹಾಗೆ ಇನ್ನೊಂದು ಕಾರಣ ಆರೋಗ್ಯ ಸಮಸ್ಯೆ. ಈಗ ನಿಮಗೆ ಗೊತ್ತಾ ಇದೆ, ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಾಡಿತ್ತು. ಸೊ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ, ಜಾಸ್ತಿ ಸ್ಟ್ರೆಸ್ ತಗೋಬೇಡಿ ಅಂತ ವೈದ್ಯರು ಕೂಡ ಸಲಹೆ ಕೊಟ್ಟಿದ್ರು. ಹೀಗಾಗಿ ಈಗ ಸ್ವಲ್ಪ ನೀಟಾಗಿ ಆರೋಗ್ಯ ನೋಡ್ಕೊಂಡು ರೆಡಿ ಆದ್ಮೇಲೆ ಮುಂದೆ ದೀರ್ಘವಾಗಿ ಓಟ ಮಾಡ್ಲೇಬೇಕಲ್ವಾ. ಸೊ ಅದಕ್ಕಾಗಿ ಈಗಲೇ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿನೇ ಒಂದಷ್ಟು ಸೈಲೆಂಟ್ ಅಂತ ಹೇಳ್ತಾ ಇದ್ರು. ಸೈಲೆಂಟ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ಚುರುಕಾಗಿಲ್ಲ ಅಂತಲ್ಲ. ರಾಜಕಾರಣದಲ್ಲಿ ಮೌನ ಕೂಡ ಒಂದು ದೊಡ್ಡ ಅಸ್ತ್ರ ಅಲ್ವಾ. ಸೊ ಹಿಂದಕ್ಕೆ ಸರಿದು ಸರಿಯಾದ ಕ್ಷಣಕ್ಕೆ ದಾಳಿ ಮಾಡೋದು ಸೂಕ್ತ ತಂತ್ರಗಾರಿಕೆ ಇದು ಅನ್ನೋದನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೇನೆ ಮುಂದಿನ ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಆಕ್ರಮಣಕಾರಿಯಾಗಿ ರಾಜಕಾರಣದಲ್ಲಿ ಕಾಣಿಸ್ಕೊಳ್ಳೋ ಅವಕಾಶ ಕೂಡ ಸಾಕಷ್ಟಿದೆ. ಇದನ್ನೇ ರಾಜಕೀಯದಲ್ಲಿ ವೇಟಿಂಗ್ ಗೇಮ್ ಅಂತ ಕರೀಬಹುದು. ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರು ನವದೆಹಲಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಯಾಕೆಂದ್ರೆ ಅನಾರೋಗ್ಯ ಸಮಸ್ಯೆ ಕೂಡ ಇತ್ತು. ಕಟ್ಟುನಿಟ್ಟಾಗಿ ಆರೋಗ್ಯದ ಕಡೆಗೆ ಗಮನ ಹರಿಸಲೇಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೈದ್ಯರು ಸಲಹೆ ಕೊಟ್ಟಿರೋ ರೀತಿಯಲ್ಲಿ ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾರೆ. ಸೊ ದೀರ್ಘಕಾಲದ ವಿಶ್ರಾಂತಿ ನಂತರ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಈಗ ಹಾಸನಾಂಬ ದೇವಿಯ ದರ್ಶನಕ್ಕೆಲ್ಲ ಬಂದಿದ್ದನ್ನ ನೀವು ನೋಡೇ ಇರ್ತೀರಾ. ಕುಮಾರಸ್ವಾಮಿ ಅವರ ವಿಶ್ರಾಂತಿ ಹಿನ್ನೆಲೆಯಲ್ಲಿ JDS ಪಕ್ಷ ಕೂಡ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗ್ಬಿಟ್ಟಿತ್ತು. ಆದ್ರೆ ಕುಮಾರಸ್ವಾಮಿ ಅವರು ಲಾಸ್ಟ್ ವೀಕ್ ಬೆಂಗಳೂರಿಗೆ ಬಂದಿದ್ರು. ನಂತರ ಪಕ್ಷದ ಮುಖಂಡರ ಜೊತೆ ಸರಣಿ ಸಭೆಗಳನ್ನೆಲ್ಲ ಮಾಡಿದ್ದಾರೆ. JP ಭವನದಲ್ಲಿ ಈ ಸಭೆಯಲ್ಲಿ ಅಬ್ಬರಿಸಿದ್ರು. ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆಯ ಹೊಣೆಯನ್ನ ನಾನೇ ಮಾಡೋದಾಗಿ ಕೂಡ ಹೇಳ್ಕೊಂಡಿದ್ದಾರೆ. ಈ ಅಕ್ಟೋಬರ್ ಅಂತ್ಯದ ತನಕ ಸುಮ್ಮನೆ ಇರಿ, ಕುಮಾರಸ್ವಾಮಿ ಅವರಿಗೆ ವಿಶ್ರಾಂತಿ ಬೇಕಾಗಿದೆ, ಅವರು ಹೋರಾಟ ನಡೆಸಲಿ ಅಂತ ದೊಡ್ಡಗೌಡರು ಕೂಡ ನಿರ್ದೇಶನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ರೆಸ್ಟ್ ನಲ್ಲಿದ್ರು. ಆದ್ರೆ ನವೆಂಬರ್ನಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಿಳಿಸೋದ್ರ ಜೊತೆಗೆ JDS ಪಕ್ಷದ ಸಂಘಟನೆಯನ್ನ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದಾರಂತೆ. ಇನ್ನು ಕುಮಾರಸ್ವಾಮಿ ಅವರ ಈ ನಿರ್ಧಾರದಿಂದ ಮಂಕಾಗಿದ್ದ JDS ಈಗ ಮತ್ತೆ ತನ್ನ ಹೋರಾಟವನ್ನ ಶುರು ಮಾಡುತ್ತೆ. ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತೆ ಅಂತ ಅಂದ್ಕೊಳ್ಳಾಗ್ತಾ ಇದೆ. ಇದರಿಂದ ಪಕ್ಷದ ಮುಖಂಡರು ಹಾಗೆ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸು ಮೂಡಿದೆ. ಇದೇ ಸಭೆಯಲ್ಲಿ ಅವರು JDS ಪಕ್ಷದ ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರಂತೆ.
ಜಿಲ್ಲೆಗಳಿಗೆ ತಾವೇ ಬಂದು ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ. ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಡೆಯುವಂತಹ ಹೋರಾಟದಲ್ಲಿ ತಾವೇ ಖುದ್ದಾಗಿ ಭಾಗಿಯಾಗುವುದಾಗಿ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ. ಸಭೆಯಲ್ಲಿದ್ದವರಿಗೆಲ್ಲ ಒಂದ್ ರೀತಿ ಖುಷಿ ಆಯ್ತು ಈ ವಿಚಾರ ಕೇಳಿ. ಇದರಿಂದ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ನ ಅಧಿಕೃತ ಹೋರಾಟ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಕೇಂದ್ರದಲ್ಲಿ ಸಚಿವರಾಗಿರೋ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಸೀಮಿತವಾಗಿದ್ದಾರೆ, ರಾಜ್ಯ ರಾಜಕಾರಣದ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ ಅನ್ನುವಂತ ಒಂದಷ್ಟು ಮಾತುಗಳು ಜೆಡಿಎಸ್ ವಲಯದಲ್ಲೇ ಕೇಳ್ಬಂದಿತ್ತು. ಆದ್ರೆ ಈಗ ಅವರು ಮುಖಂಡರಿಗೆ ಕೊಟ್ಟಂತ ಹೋರಾಟದ ಬ್ಲೂ ಪ್ರಿಂಟ್ ನಿಂದ ತುಂಬಾ ಮಂದಿಗೆ ಖುಷಿಯಾಗಿದೆ, ಸಮಾಧಾನ ಆಗಿದೆ. ಕೇಂದ್ರದಲ್ಲಿ ಸಚಿವರು ಮಾತ್ರ ಅಲ್ಲ, ರಾಜ್ಯದಲ್ಲಿ ಪಕ್ಷ ಕಟ್ಟುವಲ್ಲಿ ಮುಂದಾಗ್ತಾ ಇರೋದು ಪಕ್ಷದ ಮುಖಂಡರಿಗೆ ಖುಷಿ ಕೊಡೋ ಸುದ್ದಿನೇ. ಇನ್ನು ಈಗ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ, ಬಿಜೆಪಿ ಹಾಗೆ ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿದೆ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಮೈತ್ರಿಯಂತೆ ನಡೆದುಕೊಳ್ಳದೆ ತಮ್ಮಿಷ್ಟದ ರೀತಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಮಾತಿದೆ. ಆ ಪಕ್ಷದ ನಾಯಕರ ವರಸೆ ಬೇರೆನೇ ಆಗಿದೆ. ಅವರಲ್ಲಿ ಭವಿಷ್ಯದ ನಾಯಕರಾಗುವುದಕ್ಕೆ ಸಾಕಷ್ಟು ಪೈಪೋಟಿ ಏರ್ಪಟ್ಟಿರೋ ಫಲಾನೇ ಅನೇಕ ಭಾಗಗಳಾಗುವುದಕ್ಕೆ ಕಾರಣ. ಇದರಿಂದ ನಮ್ಮ ಮೈತ್ರಿಯಿಂದ ಏನ್ ಲಾಭ ಅಂತ ಕೆಲವು ಮುಖಂಡರು ಜೆಡಿಎಸ್ ಜಿಲ್ಲಾಧ್ಯಕ್ಷರ ಜೊತೆನೆ ಒಂದಷ್ಟು ಆತಂಕ ತೋಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದವರು ನಾವು ಜನರಿಗೆ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ, ಇವೆಲ್ಲ ಮುಂದುವರಿಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷವೇ ಮತ್ತೆ ಆಡಳಿತದಲ್ಲಿರಬೇಕು ಅಂತ ಜನರು ಯೋಚನೆಯಲ್ಲಿರ್ತಾರೆ. ಆದ್ರೆ ಬಿಜೆಪಿಯವರು ಹಗರಣಗಳಿಂದ ಮುಳುಗಿರೋ ಕಾಂಗ್ರೆಸ್ಸಿನಿಂದ ಜನಜೀವನ ದುಸ್ತರ ಆಗಿದೆ. ಇದರಿಂದ ಬಿಜೆಪಿ ಕಡೆಗೆ ಜನ ವಾಲ್ತಿದ್ದಾರೆ ಅಂತ ನಂಬ್ಕೊಂಡಿದ್ದಾರೆ. ಸೊ ಈ ಲೆಕ್ಕಾಚಾರದಲ್ಲಿ ಅವಿರೋದ್ರಿಂದ ನಾವು ಪಕ್ಷ ಸಂಘಟನೆಗೆ ಆದ್ಯತೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷದಿಂದ ಆಗ್ತಾ ಇರೋ ಸಮಸ್ಯೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡದೆ ಪಕ್ಷ ಸಂಘಟನೆಯಲ್ಲಿ ಮುಂದಾಗೋಣ. ಈ ಹಿಂದೆ ಅಧಿಕಾರ ಹಸ್ತಾಂತರ ಮಾಡದೆ ಮೈತ್ರಿಗೆ ಚ್ಯುತಿ ತಂದಿದ್ದಾರೆ ಅನ್ನೋ ಅಪವಾದ ಜೆಡಿಎಸ್ಗೆ ಮತ್ತೆ ಬರೋದು ಬೇಡ. ಈ ಹಿನ್ನೆಲೆಯಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡೋಣ, ಮುಂದಿನ ದಿನಗಳಲ್ಲಿ ಅವರ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅಂತೆಲ್ಲ ಹೇಳ್ಕೊಂಡು ಮುಖಂಡರಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಜೆಡಿಎಸ್ ಮೈತ್ರಿಯಿಂದ ಬಿಜೆಪಿಗೆ ಒಂದ್ ರೀತಿ ವರದಾನ ಅಂತಾನು ಹೇಳ್ಬಹುದು. ಆದ್ರೆ ಇದೇ ಮೈತ್ರಿ ಮುಂದುವರೆದಿದೆ ಆದ್ರೆ ಮುಂಬರೋ ದಿನಗಳಲ್ಲಿ ಯಾವ ರೀತಿ ಹೊಂದಾಣಿಕೆ ವಿಧಾನಸಭಾ ಚುನಾವಣೆಯಲ್ಲಿ ಇರುತ್ತೆ ಅನ್ನೋದು ಅನೇಕರ ಪ್ರಶ್ನೆ. ಇದನ್ನ ಅನೇಕ ಶಾಸಕರು ಹಾಗೆ ಜೆಡಿಎಸ್ ಮುಖಂಡರು ಕುಮಾರಸ್ವಾಮಿ ಅವರ ಮುಂದಿಟ್ಟಿದ್ದಾರೆ. ಆದ್ರೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳೋಣ ಅನ್ನೋ ಸೂಚನೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ ಬರೋದಾದ್ರೆ, ಈಗಾಗಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಆಕ್ಟಿವ್ ಆಗಿದ್ದಾರೆ. ನನ್ನ ಪ್ರವಾಸದ ಕಾರ್ಯಕ್ರಮದಲ್ಲೂ ಕೂಡ ಮಗ ಇರ್ತಾನೆ ಅಂತ ಕುಮಾರಸ್ವಾಮಿ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೊ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯದ ಬಗ್ಗೆನೇ ಒಂದು ರೀತಿ ಕುತೂಹಲ ಸಹಜವಾಗಿದೆ. ಯಾಕಂದ್ರೆ ಲಾಸ್ಟ್ ಎಲೆಕ್ಷನ್ ನಲ್ಲಿ ಸಾಲು ಸೋತಿದ್ದಾರೆ. ನಿಖಿಲ್ ರಾಜಕೀಯದಿಂದ ಮಾತ್ರ ದೂರ ಆಗಿಲ್ಲ. ಅವರ ರಾಜಕೀಯ ಭವಿಷ್ಯಕ್ಕೆ ಕುಮಾರಸ್ವಾಮಿ ಅವರು ತುಂಬಾ ಕೂಲ್ ಆಗಿ ತುಂಬಾ ಪೇಷನ್ಸ್ ಇಟ್ಕೊಂಡು ಪ್ಲಾನ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಆ ಪ್ಲಾನ್ಗಳು ಯಾವ ರೀತಿಯಾಗಿದೆ ಅಂತ ಹೇಳೋದಾದ್ರೆ, ಜನರ ನಡುವೆ ಬಲವಾದ ಸಂಪರ್ಕವನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಸಲ ನಿಖಿಲ್ ಅನ್ನ ಒಂದೇ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಜನರ ಜೊತೆ ಸಂಪರ್ಕವನ್ನ ಜಾಸ್ತಿ ಮಾಡೋ ಪ್ಲಾನ್ ಇದೆ. ಕಾರ್ಯಕರ್ತರಿಗೆ ಅವರು ಹತ್ತಿರವಾಗ್ತಾ ಆ ನೆಲದ ರಾಜಕೀಯ ಕಲಿಯೋ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಪ್ಲಾನ್ ಅಂದ್ರೆ ಯುವ ನಾಯಕನ ಇಮೇಜ್ ಇದೆ. ಸೊ ಸಿನಿಮಾ, ಸಮಾಜ ಸೇವೆ, ಯುವಕರ ಕಾರ್ಯಕ್ರಮಗಳ ಮೂಲಕ ನಿಖಿಲ್ ಅವರನ್ನ ಜನಾನುಕೂಲ ನಾಯಕರನ್ನಾಗಿ ತೋರಿಸೋ ಪ್ರಯತ್ನ ಕೂಡ ಇದೆ. ಜನರ ನಡುವೆ ಪಾಸಿಟಿವ್ ಇಮೇಜ್ ನಿರ್ಮಾಣ ಮಾಡೋದೇ ಇಲ್ಲಿ ಮೇನ್ ಅಜೆಂಡಾ. ಇನ್ನು ಸರಿಯಾದ ಸಮಯಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಸ್ಥಾನ ಅಂತ ಏನ್ ಬರುತ್ತೆ, ಅದು ಮುಂದಿನ ಚುನಾವಣೆಯಲ್ಲಿ ಯಾವುದೇ ಬಂದ್ರೂ ನಿಖಿಲ್ಗೆ ಗೆಲ್ಲೋ ಸಾಧ್ಯತೆ ಇರೋ ಸ್ಥಾನವನ್ನೇ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಕಾಯ್ತಾ ಇದ್ದಾರೆ. ಒಂದು ತಪ್ಪು ನಿರ್ಧಾರ ಮಾಡಿಬಿಟ್ಟು ಅದರಿಂದ ಹಿನ್ನಡೆ ಆಗೋ ಹಾಗೆ ಮಾಡಬಾರ್ದು ಅಂತ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರೆ. ಇನ್ನು ಕುಟುಂಬದ ಜೊತೆಗಿನ ಸಮನ್ವಯ ಅಂತ ಬಂದಾಗ ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿ ಅನ್ನೋ ದೊಡ್ಡ ರಾಜಕೀಯ ಮನೆ ಇದು. ಸೊ ಇಲ್ಲಿ ಎಲ್ಲರ ಸಹಕಾರ ಸಿಕ್ಕರೆ ಮಾತ್ರ ನಿಖಿಲ್ ಬಲವಾಗಿ ಬೆಳೀತಾರೆ. ಅದಕ್ಕಾಗೇನೆ ಒಳಗೇನೆ ಒಂದಷ್ಟು ಚಕ್ರವ್ಯೂಹವನ್ನ ರಚನೆ ಮಾಡಿ ಆ ಸಮಯಕ್ಕಾಗಿ ಕುಮಾರಸ್ವಾಮಿ ಅವರು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಸೋಷಿಯಲ್ ಮೀಡಿಯಾ ಹಾಗೆ ಪಬ್ಲಿಕ್ ಇಮೇಜ್ ಅಂತ ಬಂದಾಗ ನಿಖಿಲ್ ಬಗ್ಗೆ ಬೇರೆ ಬೇರೆ ಟೀಕೆಗಳಿರೋದು ಸತ್ಯ. ಅದನ್ನ ಕಮ್ಮಿ ಮಾಡಿ ನಿಖಿಲ್ ಜನರಿಗೆ ಹತ್ತಿರವಾಗೋ ರೀತಿಯಲ್ಲಿ ಹೊಸ ಸಂವಹನ ತಂತ್ರ ಈಗಾಗಲೇ ಜಾರಿಯಲ್ಲಿದೆ. ಹೀಗಾಗಿ ಕುಮಾರಸ್ವಾಮಿ ತಮ್ಮ ಮಗನಿಗೆ ರಾಜಕೀಯದಲ್ಲಿ ದೊಡ್ಡ ಭವಿಷ್ಯ ಕಟ್ಕೊಡೋದಕ್ಕೆ ಒಂದೊಳ್ಳೆ ಟೈಮ್ಗಾಗಿ ಕಾಯ್ತಾ ಇದ್ದಾರೆ.
ಜನಸಂಪರ್ಕವನ್ನ ಜಾಸ್ತಿ ಮಾಡೋದಾಗಿರ್ಬೋದು, ಪಕ್ಷದ ಭದ್ರ ನೆಲೆ ರೆಡಿ ಮಾಡ್ತಾ ಇರೋದಾಗಿರ್ಬೋದು, ಹೀಗೆ ಒಂದಷ್ಟು ತಂತ್ರಗಾರಿಕೆಯನ್ನಂತೂ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಹೇಳೋದು ಒಂದೇ ಮಾತು, ಜನರ ನಂಬಿಕೆ ಗೆದ್ದವನೇ ನಾಯಕನಾಗ್ತಾನೆ ಅಂತ. ಕೆಲವು ವರ್ಷಗಳ ನಂತರ ನಿಖಿಲ್ ಮತ್ತೆ ಬಲವಾಗಿ ರಾಜಕೀಯ ರಂಗಕ್ಕೆ ಪ್ರವೇಶಿಸೋ ಸಾಧ್ಯತೆಯಂತೂ ತುಂಬಾ ಇದೆ. ಅದು ಕಾಣಿಸ್ತಾ ಇದೆ ಈಗಾಗಲೇ ಅವರ ಆಕ್ಟಿವ್ನೆಸ್ ನಿಂದ. ಇನ್ನು ಕುಮಾರಸ್ವಾಮಿ ಅವರು ಸದ್ಯಕ್ಕಂತೂ ಆರೋಗ್ಯದ ವಿಚಾರದಲ್ಲಿ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಸೊ ನೆಕ್ಸ್ಟ್ ರಾಜ್ಯ ಪ್ರವಾಸದ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಳ್ತಾರೆ. ಜೊತೆಗೆ ಮಗನ ರಾಜಕೀಯ ಭವಿಷ್ಯವನ್ನ ಗಟ್ಟಿ ಮಾಡೋದಕ್ಕೆ ಈಗಲೇ ಒಂದಷ್ಟು ತಂತ್ರಗಾರಿಕೆಗಳನ್ನ ಮಾಡ್ತಾ ಇರೋದ್ರಿಂದ ರಾಜ್ಯದಲ್ಲಿ JDS ಪಕ್ಷದ ಒಂದಷ್ಟು ಚಟುವಟಿಕೆಗಳು ಮತ್ತೆ ಆಕ್ಟಿವ್ ಆಗೋ ಲಕ್ಷಣವಂತೂ ಕಾಣಿಸ್ತಾ ಇದೆ. ಸೊ ಇದರ ರಿಸಲ್ಟ್ ಯಾವ ರೀತಿಯಾಗಿರುತ್ತೆ? ಬಹಳ ದೂರದ ಮಾತಾದ್ರೂ ಈಗಲಿಂದಾನೇ ಒಂದಷ್ಟು ತಯಾರಿಗಳನ್ನ ತೆರೆಮರೆಯಲ್ಲಿ ಕುಮಾರಸ್ವಾಮಿ ಅವರಂತೂ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಹೇಗೆ ಅನ್ಸುತ್ತೆ? ಸತತ ಸೋಲುಗಳಿಂದ ನಿಖಿಲ್ ಕುಮಾರಸ್ವಾಮಿ ಕಂಗೆಟ್ಟಿದ್ದಾರೆ. ಅವರಿಗೆ ರಾಜಕೀಯದಲ್ಲಿ ಭದ್ರ ಬುನಾದಿ ಹಾಕೊಡೋದಕ್ಕೆ, ರಾಜಕೀಯ ಭವಿಷ್ಯದಲ್ಲಿ ಒಂದಷ್ಟು ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಈ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಇದೆಲ್ಲವೂ ಸಕ್ಸಸ್ ಆಗುತ್ತಾ? ಕಾದು ನೋಡೋಣ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ.